ಸೊ NCG ಕ್ಲಾಸಸ್ ಎಲ್ಲ ಹೇಗೆ ನಡೀತಿದೆ ನಿಮಗೆ? ನಾನಿಲ್ಲಿ KPSC ಪ್ರಿಲಿಮ್ಸಿಗೆಲ್ಲ ತೊಗೊಂಡಿದ್ದು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಕಮ್ಮಿ ಕಾಸ್ಟ್ಗೆ ಒಳ್ಳೆ ಬೆಸ್ಟ್ ಒಂದು ಔಟ್ಪುಟ್ ಸಿಗ್ತಾ ಇದೆ. ಆ್ಯಕ್ಚುಲಿ ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ ಕಾಸ್ಟ್ ತುಂಬಾ ಕಮ್ಮಿ ಇದೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಅಂತ ನೋಡಿದ್ರೆ. ಆ ಫೀಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಇವಾಗ ನಮ್ಮಲ್ಲಿ ಫ್ಯಾಕಲ್ಟೀಸ್ ಬಂತು ಅಂದ್ರೆ ನಿಮಗೆ ಅವ್ರು ಹೇಗೆ ಅರ್ಥ ಮಾಡಿಸ್ತಿದ್ದಾರೆ? ಫ್ಯಾಕಲ್ಟಿಗಳು ತುಂಬಾ ಚೆನ್ನಾಗಿದ್ದಾರೆ. ಆಕ್ಚುಲಿ ಸೈನ್ಸ್ ಅಂಡ್ ಟೆಕ್ ಹರಿಪ್ರಸಾದ್ ಸರ್ ಅವ್ರ ನಾಲೆಡ್ಜ್ಗೆ ನಾನು ಆಕ್ಚುಲಿ ಅಮೇಜ್ ಆಗಿದ್ದೀನಿ. ಇವಾಗ ಸರಿತಾ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಕರ್ನಾಟಕ ಹಿಸ್ಟ್ರಿ ಆಯ್ತು, ಅದು ಕೂಡ ಸರ್ ತುಂಬಾ ಚೆನ್ನಾಗಿ ಕವರ್ ಮಾಡ್ಕೊಟ್ರು ಸರ್ ಎಲ್ಲಾನು ಕೂಡ. ಅಂಡ್ ಅವ್ರ ನೋಟ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ಸಿದ್ದಾರೆ. ಸೊ ದಟ್ ಅಷ್ಟು ಸಾಕು ಅಂತ ಅನ್ಸುತ್ತೆ ನಾವು ನಾರ್ಮಲ್ ಆಗಿ ಓದ್ಕೊಳ್ಳಿಕ್ಕೆ. ಕರೆಂಟ್ ಅಫೇರ್ಸ್ ತುಂಬಾ ಕ್ವಾಲಿಟಿ ಆಗಿದೆ. ಅಂದ್ರೆ ಲೈಕ್ ಎಲ್ಲಾನು ಕೂಡ ಸ್ಟೇಟ್ಮೆಂಟ್ ಲೈಕ್ ಕ್ವೆಶನ್ಸ್ ಇರೋದ್ರಿಂದ ನಮ್ಗೆ ಚೆನ್ನಾಗಿ ಲೈಕ್ ನಾವು ತುಂಬಾ ಬೇಸಿಕ್ ಇಂದ ಓದ್ಕೊಬೇಕಾಗುತ್ತೆ. ಸೊ ನಾವು ಬೇಸಿಕ್ ಇಂದ ಓದ್ಕೊಂಡ್ರೆ ಅಫ್ಕೋರ್ಸ್ಲಿ ಬೇರೆ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಯೂಸ್ ಆಗೇ ಆಗುತ್ತೆ. ಅಂಡ್ NCG ಅಟ್ಮಾಸ್ಫಿಯರ್ ಬಂತು ಅಂದ್ರೆ ನಿಮ್ಗೆ ಹೇಗಿದೆ? VA ಕೂಡ ಕ್ಲಾಸಸ್ ನಾವು ತಗೋಬಹುದು. ಅದು ಕೂಡ ಆಕ್ಚುಲಿ ಕಮ್ಮಿ ಕಾಸ್ಟ್ ಅಲ್ಲಿ ಅದು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ. ಓವರ್ ಆಲ್ ಆಗಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಒಂದ್ ರೀತಿಯಲ್ಲಿ ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ. ನನಗೆ ಲೈಕ್ ಹೊಸ ಕಾನ್ಫಿಡೆನ್ಸ್ ಬಂದಿದೆ ಅಂಡ್ ಫೀಲಿಂಗ್ ಗುಡ್. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಈ ವಿಡಿಯೋದಲ್ಲಿ ನಾವು ನಮ್ಮ NCG ವಿದ್ಯಾರ್ಥಿನಿ ಒಬ್ಬರು ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದಾರೆ. ಅವ್ರ ಹೆಸರು ಭವ್ಯ ಅಂತ. ಸೊ ಅವರ ಯಶಸ್ಸಿನ ಹಾದಿ ಹೇಗಿತ್ತು ಈ ಕಾಂಪಿಟೇಟಿವ್ ಜರ್ನಿಲಿ, ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ತೆ ಭವ್ಯ ಅವರೇ. ನಮಸ್ತೆ, ವೆಲ್ಕಮ್ ಟು NCG. ಥ್ಯಾಂಕ್ ಯು ಮ್ಯಾಮ್. ಸೊ ಈ ಸೆಷನ್ ಅಲ್ಲಿ ನಮ್ಮ ವೀಕ್ಷಕರು ನಿಮ್ಮನ್ನ ನೋಡ್ತಿದ್ದಾರೆ. ಇವರಿಗೆ ನಿಮ್ಮ ಯಶಸ್ಸಿನ ಹಾದಿ ಹೇಗಿತ್ತು, ಮತ್ತೆ VAO ಅನ್ನೋದು ಫಸ್ಟ್ ನೋಟಿಫಿಕೇಶನ್ ಆಗಿದ್ದು ನಮ್ಮೆಲ್ರಿಗೂ ಕೂಡ ತಿಳಿದಿರುವಂತದ್ದು, ಹೌದಲ್ವಾ? ಸೊ ಈ ಜರ್ನಿ ಹೇಗಿತ್ತು, ಮತ್ತೆ ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ಬೇಕು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಭವ್ಯ KR. ನನ್ನ ತಂದೆ ಹೆಸರು ರಾಜು KS, ತಾಯಿ ರೇಣುಕಾಡಿ. ನನ್ನ ಪ್ರಾಥಮಿಕ ಶಿಕ್ಷಣ 1ರಿಂದ 5ನೇ ತರಗತಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮೇಶ್ವರದಲ್ಲಿ ಮುಗಿಸ್ತೀನಿ. 6ರಿಂದ 10ನೇ ತರಗತಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆನಂದಗಿರಿ ತೀರ್ಥಹಳ್ಳಿನಲ್ಲಿ. ಮತ್ತು ನನ್ನ PUC ಶಿಕ್ಷಣ ನಾನು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸೈನ್ಸ್ PU ಕಾಲೇಜ್ ಹೊಸೂರು ಶಿಕಾರಿಪುರ. ನಂತರದಲ್ಲಿ ನನ್ನ ಗ್ರಾಜುಯೇಷನ್ BTech ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಅದನ್ನ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ GKVK ನಲ್ಲಿ ಮುಗಿಸ್ತೀನಿ. ನನಗೆ 3 ಜನ ಸಹೋದರಿಯರಿದ್ದಾರೆ. ಓಕೆ. ಸೊ ನೀವು ಶಿವಮೊಗ್ಗದ ಹುಡುಗಿ? ಹಾ ಮ್ಯಾಮ್. ಸೊ ಇವಾಗ ಭವ್ಯ ಅವರ ಈ ಕಾಂಪಿಟೇಟಿವ್ ಜರ್ನಿ ಅನ್ನೋದು ಹೇಗೆ ಶುರುವಾಯಿತು ನಿಮ್ದು? ಮೊದಲಿಂದಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಏನಾದ್ರು ಉದ್ದೇಶ ಆಯ್ತಾ, ಇಲ್ಲ ನಾನು ಗೌರ್ಮೆಂಟ್ ಜಾಬೇ ತಗೊಳ್ಬೇಕು ಅನ್ನೋದು? ಬೇಸಿಕಲಿ ನನಗೆ ಒಂದು ಜಾಬ್ ಮಾಡಬೇಕು, ಲೈಕ್ ಅದರಿಂದ ನನ್ನ ತಂದೆನ ಯಾರು ಗುರುತಿಸಿ ಅವರಿಗೊಂದು ಖುಷಿ ವಿಷಯನ ಹೇಳಬೇಕು. ನಿನ್ನ ಮಗಳು ಹೀಗೇನೋ ಮಾಡಿದಾಳೆ ಅನ್ನೋದೊಂದು ಇತ್ತು ನನಗೆ ಮುಂಚೆಯಿಂದಾನು. ಅದು ನನಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ಏನು ಬರಬೇಕಂತ ಇರಲಿಲ್ಲ. ನನಗೆ ಆಫ್ಟರ್ ನನ್ನ ಸೆಕೆಂಡ್ PU ಲೈಕ್ ಯೋಚನೆ ಮಾಡುವಾಗ ನನಗೆ ಯಾವ ಡೊಮೈನ್ ನಾನು ಹೋಗ್ತೀನಿ ಅಲ್ಲ, ಲೈಕ್ ಗ್ರಾಜುಯೇಷನ್ ಯಾವ್ದು ಮಾಡ್ತೀನೋ ಅದರದ್ದೇ ಯಾವುದಾದ್ರೂ ಒಂದು ಪ್ರೈವೇಟ್ ಜಾಬ್ ಆದರೂ ಪರವಾಗಿಲ್ಲ. ಸೊ ನಂದು ವಿತ್ ಸ್ಕಿಲ್ಸ್ ನಾನು ಅಲ್ಲೇನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದವಳು. ಬಟ್ ಗ್ರಾಜುಯೇಷನಲ್ಲಿ ನಾನು ಸೆಕೆಂಡ್ ಇಯರ್ ಇರುವಾಗ ಕೊರೋನಾ ಬರುತ್ತೆ. ಲೈಕ್ ಕೊರೋನಾ ನೆಕ್ಸ್ಟ್ ನಾನು ಅಂದ್ಕೊಳ್ತೀನಿ, ಕೊರೋನಾ ಬಂದಾಗ ಲೈಕ್ ಆನ್ಲೈನ್ ಕ್ಲಾಸಸ್ ಅಂತೆಲ್ಲ ಹೇಳಿಬಿಟ್ಟು ನಮ್ಮ ಸಬ್ಜೆಕ್ಟ್ ಕಡೆಗೆ ಗ್ರಿಪ್ ಹೋಗುತ್ತೆ ನನಗೆ. ಸೊ ನಾನು ಅವಾಗ ಅಂದ್ಕೊಳ್ತೀನಿ ಲೈಕ್ ನಂದು ನೆಕ್ಸ್ಟು ಕಾಂಪಿಟೇಟಿವ್ ಫೀಲ್ಡ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ. ಸೊ ನಾನು ಅವಾಗ ನಮ್ಮದು ಕಾಲೇಜ್ನಲ್ಲಿ ಲೈಬ್ರರಿ ತುಂಬ ಚೆನ್ನಾಗಿದೆ. ಸೊ ಒಳ್ಳೊಳ್ಳೆ ರಿಸೋರ್ಸ್ ಇದೆ, ಬುಕ್ಸ್ ಇದೆ. ಹಾಗಾಗಿ ನಾನು ಅದನ್ನು ರೆಫರ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್ ಓದಲಿಕ್ಕೆ. ಸೊ ಹಾಗಾದರೆ ಇವರು ಗೌರ್ಮೆಂಟ್ ಫೀಲ್ಡ್ ಈ ಜಾಬಿಗೆ ಲ್ಯಾಂಡ್ ಆಗಲಿಕ್ಕೆ ಮುಖ್ಯ ಕಾರಣ ಕೊರೋನಾ ಹಾಗಾದರೆ? ಹಾಂ, ಓಕೆ. ಸೊ ಹೇಗೆ ಶುರುವಾಯಿತು ಈ ಜರ್ನಿ, ಕಾಂಪಿಟೇಟಿವ್ ಜರ್ನಿ ಅನ್ನೋದು? ಮುಂಚೆ ಏನಾದ್ರು ನೀವು ಸೆಲ್ಫ್ ಸ್ಟಡೀಸ್ ಮಾಡ್ಕೊಂಡಿದ್ರಾ, ಅಥವಾ ಇಲ್ಲಿ ನಮ್ಮ ಕೋಚಿಂಗ್ ಸೆಂಟರ್ ಬಂದಾಗಲೇ ಫಸ್ಟ್ ನಿಮ್ಮದು ಜರ್ನಿ ಅನ್ನೋದು? ಇಲ್ಲ ಮ್ಯಾಮ್, ನಾನು ಸೆಕೆಂಡ್ ಇಯರ್ ಗ್ರಾಜುಯೇಷನಲ್ಲಿ ಏನು ಹೇಳಿದ್ನಲ್ಲ ಅವಾಗಿಂದನೇ ನಾನು NCERT ಸ್ಟಾರ್ಟ್ ಮಾಡಿದ್ದೆ ಮ್ಯಾಮ್. ಬೇಸಿಕ್ ಓದ್ಲಿಕ್ಕೆ ಅಂತೇಳಿ NCERT ಸ್ಟಾರ್ಟ್ ಮಾಡಿದ್ದೆ. ಸೊ ಅಲ್ಲಿ ನಂದು ಫೈನಲ್ ಇಯರ್ ತನಕ NCERT ಎಲ್ಲ ಮುಗಿಸಿ ನಾನು SSCಗೆ ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದು. ಆವಾಗ ನಾನು ಪ್ರಿಪ್ರೇಷನ್ ಇಲ್ದೇನೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಒಳ್ಳೆ ಅಟೆಂಪ್ಟ್ ಕೊಟ್ಟಿದ್ದೆ. ಹಾಗಾಗಿ ನನಗೆ ನೆಕ್ಸ್ಟ್ ಓಕೆ ಚೆನ್ನಾಗಿ ಪ್ರಿಪೇರ್ ಆದರೆ ಚೆನ್ನಾಗಿ ಮಾಡಬಹುದು ಅನ್ನೋದೊಂದು ಐಡಿಯಾ ಬಂತು. ಸೊ ಅದರ ನೆಕ್ಸ್ಟ್ ಇಂದ ಗ್ರಾಜುಯೇಷನ್ ಮುಗಿಸಿದ ಮೇಲೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದು ಮ್ಯಾಮ್ NCGಗೆ. ಓಕೆ. ಸೊ ಇದ್ರ ಅರ್ಥ ಏನು ಅಂತಂದ್ರೆ ಸೆಲ್ಫ್ ಸ್ಟಡೀಸ್ ಇಂದ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಲ್ಲ, ಬಟ್ ಒಂದು ಒಳ್ಳೆ ವೇದಿಕೆ ಸಿಕ್ತು ಅಂತ ಅಂದ್ರೆ, ಒಂದು ಒಳ್ಳೆ ಮೆಂಟರ್ಶಿಪ್ ಸಿಕ್ತು ಅಂತ ಅಂದ್ರೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅನ್ನೋದು ಅಂತಂದ್ರೆ ಇನ್ನೂ ಬೇಗ ನಾವು
ರೀಚ್ ಆಗ್ಬೋದು ಸಕ್ಸಸ್ ಹಾದಿನ ಅನ್ನೋದು ಭವ್ಯ ಅವ್ರು ಹೇಳ್ತಿರೋ ಅಂಥದ್ದು. ಸೊ ಭವ್ಯ ಅವರೇ, ಇಲ್ಲಿ NCG ಬಂದಾಗ ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದು ನಮ್ಮಲ್ಲಿ? ಮ್ಯಾಮ್ NCGಗೆ ನಾನು ಜಾಯ್ನ್ ಆಗುವಾಗ KS ಕಾಲ್ಫರ್ ಮಾಡಿದ್ರು. ಸೊ ನಾನು KS ಪ್ರಿಲಿಮ್ಸ್ಗೆ ಅಂತ ಬಂದು ಜಾಯ್ನ್ ಆದೆ, 3 months ಕೋರ್ಸ್ ಅಂತ ಹೇಳಿ. ಓಕೆ, ಸೊ ಹಾಗೆ ನೀವು ಜಾಯ್ನ್ ಆಗಿದ್ದು KS ಪ್ರಿಲಿಮ್ಸ್ಗೆ. ma'am. ಸೊ VA ನೋಟಿಫಿಕೇಶನ್ ಅರೌಂಡ್ ಆಗಿದ್ದು ನಮಗೆ ಮಾರ್ಚ್ ಅಂದ್ಕೊಳ್ತೀನಿ, ಆ್ಯಂಡ್ ಎಕ್ಸಾಮ್ ಆಗಿದ್ದು ಅಕ್ಟೋಬರ್ ಟೈಮಿಂಗ್ಸಲ್ಲಿ. ಸೊ ಅಪ್ರಾಕ್ಸಿಮೇಟ್ ಒಂದು 4 to 5 months ಸ್ಟಡೀಸ್ ಅಷ್ಟೇ ಅಲ್ಲ ನಿಮಗೆ ಸಿಕ್ಕಿರೋದು ಮಧ್ಯದಲ್ಲಿ. ಎಸ್ ಮ್ಯಾಮ್. ಸೊ ಅದ್ರ ಅರ್ಥ ಏನು, KS ಪ್ರಿಲಿಮ್ಸ್ ನೀವೇನಾದ್ರು ಅಂತ ಅಂದ್ರೆ KS ಪ್ರಿಲಿಮ್ಸ್ ಲೆವೆಲ್ವರೆಗೂ ನಾವು ಪ್ರಿಪೇರ್ ಆದ್ರೆ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ನ ನಾವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಮಧ್ಯದಲ್ಲಿ ಇವ್ರಿಗೆ ನೋಟಿಫಿಕೇಶನ್ ಯಾವ್ದು ಸಿಕ್ಕಿದ್ದು, VA. ಎಸ್ ಸೊ ಅದಕ್ಕೆ ನಿಮ್ಮ ಸ್ಟ್ರಾಟಜೀಸ್ ಹೇಗಿತ್ತು, ಮತ್ತೆ ಸ್ಟಡಿ ಪ್ಲಾನ್ಗಳು ಹೇಗಿತ್ತು? ಎಸ್ ಮ್ಯಾಮ್. ನಾನು ಫಸ್ಟ್ KS ಪ್ರಿಲಿಮ್ಸ್ಗೆ ಅಂತಾನೆ ಕ್ಲೀನ್ ಆಗಿ ಓದ್ಕೊಂಡಿದ್ದು. ಬಿಕಾಸ್ ನಮಗೆ ಫಸ್ಟ್ KS ಪ್ರಿಲಿಮ್ಸ್ ಎಕ್ಸಾಮ್ ಬಂತು. ಅಷ್ಟೊತ್ತಿಗೆ ಎಲ್ಲ ಆಲ್ಮೋಸ್ಟ್ ಕ್ಲಾಸಸ್ ಕೇಳಿ ಮುಗಿಸ್ಕೊಂಡಿದ್ದೆ, ಕ್ಲಾಸಸ್ ಅಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೆ. ಮತ್ತೆ ಕ್ಲಾಸ್ ಆಗುವಾಗ ನೋಟ್ಸ್ ಮಾಡ್ಕೊಂತಾನೆ ಅವಾಗಿಂದ ಅವತ್ತು ಓದ್ಕೊಳ್ತಾ ಇದ್ದೆ ಆಲ್ಮೋಸ್ಟ್. ಅದಾದ್ಮೇಲೆ KS ಪ್ರಿಲಿಮ್ಸ್ಗೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಕುತ್ಕೊಂಡು ರಿವಿಷನ್ ಮಾಡಿದೆ. KS ಪ್ರಿಲಿಮ್ಸ್ ಚೆನ್ನಾಗಿ ಅಟೆಂಪ್ಟ್ ಕೊಟ್ಟೆ ಫಸ್ಟ್ ಟೈಮ್ ಎಕ್ಸಾಮ್ ಆದಾಗ. ಅದಾದ್ಮೇಲೆ VAಗೆ 1 month ಗ್ಯಾಪ್ ಸಿಕ್ತು ಮ್ಯಾಮ್ ಅವಾಗ. ಸೊ ನಾನು GS ಪೇಪರ್ ಕ್ಲೀನ್ ಆಗಿ ಓದಿದ್ದೆ ಅಲ್ವಾ KS ಪ್ರಿಲಿಮ್ಸ್ಗೆ. ಸೊ ನನಗೆ ಸೆಕೆಂಡ್ ಪೇಪರ್ ಲೈಕ್ ಕಮ್ಯುನಿಕೇಶನ್ ಪೇಪರ್ ಏನಿದೆ ಅಲ್ವಾ, ಅದನ್ನ ಕ್ಲೀನ್ ಆಗಿ ಓದ್ಕೊಳ್ಬೇಕಿತ್ತು. ಬಿಕಾಸ್ ಸ್ಕೋರಿಂಗ್ ಇರೋದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ. ಇದು ಹೇಗೆ ಫಸ್ಟ್ ಪೇಪರ್ ಹೇಗೆ ಕೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಸೊ ಕಮ್ಯುನಿಕೇಶನ್ ಪೇಪರ್ಗೆ ನಾನು ಟೈಮ್ ಡಿವೈಡ್ ಮಾಡ್ಕೊಂಡೆ. ಫಸ್ಟು ಮಧ್ಯದ ಲೈಕ್ ಅರ್ಧ ದಿನ ಫಸ್ಟ್ GS ಪೇಪರ್ ಓದಬೇಕು, ಇನ್ನರ್ಧ ದಿನ ಕಮ್ಯುನಿಕೇಶನ್ ಪೇಪರ್ ಓದಬೇಕು ಅಂತ. ಅದನ್ನು ಕೂಡ ಲೈಕ್ ಫುಲ್ 1 month ಅಲ್ವಾ. ಸೊ 1 week ಅಂತ ಹೇಳ್ಬಿಟ್ಟು 1 week ಒಂದೊಂದು ಸಬ್ಜೆಕ್ಟ್ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇದೆ ಅಲ್ವಾ. ಸೊ ನಾನು ಹಾಗೆ ಡಿವೈಡ್ ಮಾಡ್ಕೊಂಡಿದ್ದೆ. ಲೈಕ್ ಅದನ್ನ ಓದ್ಬಿಟ್ಟು ಮತ್ತೆ ರಿವಿಷನ್ ಮಾಡೋದಕ್ಕೆ ಲಾಸ್ಟಿಗೆ 1 week ನನಗೆ ಟೈಮ್ ಸಿಕ್ತು ಎಲ್ಲದನ್ನು ಕೂಡ. ಆ ತರ ನಾನು ಪ್ಲಾನ್ ಮಾಡ್ಕೊಂಡೆ ಮ್ಯಾಮ್. ಸೊ ಹಾಗಾದ್ರೆ ಇವ್ರದ್ದು ಸ್ಟಡಿ ಪ್ಲಾನ್ ಏನಿತ್ತು ಅಂತಂದ್ರೆ ಫಸ್ಟ್ ಪ್ರಿಯರ್ ಏನಂತ ಅಂದ್ರೆ ಅವತ್ತಿಂದ ಏನ್ ಕ್ಲಾಸಸ್ ಆಗುತ್ತೋ ಅದನ್ನ ಅವತ್ತೇನೆ ಓದಿ ಮುಗಿಸ್ತಿದ್ರು. ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ಗಳು ಏನ್ ಮಾಡ್ತಾರೆ, ಹೋಗಿ ಓದೋದಿಲ್ಲ ಅದನ್ನ ಮತ್ತೆ. ಸೊ ಎಕ್ಸಾಮ್ ಹತ್ರ ಬಂತು ಅಂದಾಗ ರಿವಿಷನ್ ಕುತ್ಕೊಂಡ್ರೆ ಅದು ನಾವು ಈ ಕ್ಲಾಸಸ್ನ ಕೇಳಿದ್ವಾ ಅಂತ ಅನ್ಸ್ಬಿಡುತ್ತೆ. ಸೊ ಫಸ್ಟ್ ಮಾಡಿರೋದು ಏನ್ ಇವರು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಅವತ್ತಿನ ಕ್ಲಾಸಸ್ನ ಅವತ್ತೇ ರಿವಿಷನ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಇವಾಗ ಮೆಮೊರಿಗೆ ಅಂತ ಬಂತು ಅಂದ್ರೆ ಏನೆಲ್ಲ ಮಾಡ್ತಿದ್ರಿ ನೀವು, ಮತ್ತೆ ನಿಮ್ ಟೈಮ್ ಟೇಬಲ್ ಎಲ್ಲ ಯಾವ ತರ ಡಿಸೈನ್ ಮಾಡ್ಕೊಂಡಿದ್ರಿ? ಐ ಹ್ಯಾವ್ ಬ್ಯಾಡ್ ಮೆಮೊರಿ ಮ್ಯಾಮ್ ಆಕ್ಚುಲಿ. ನನಗೆ ಕಂಪ್ಲೀಟ್ ಯಾವಾಗ ರಿವಿಷನ್ ಮಾಡಿದ್ರೆ ನನಗೆ ಕ್ಲೀನ್ ಆಗಿ ನೆನಪಿರೋದು ಯಾವುದೇ ಆದ್ರೂ ಕೂಡ. ಸೊ ನಾನು ಕಂಪ್ಲೀಟ್ ನಂದು ಸಿಲೆಬಸ್ ಏನು ಪ್ರಿಪ್ರೇಷನ್ ಏನಿದೆ ಅದೆಲ್ಲ ರಿವಿಷನ್ ಮೇಲೆ ಮ್ಯಾಮ್. ಸೊ ಎಲ್ಲಾನು ಕೂಡ ಹಿಸ್ಟ್ರಿ ಅಂತೂ ನನಗಿನ್ನೂ ಕೇಳೋದಕ್ಕೆ ಬೇಡ. ಸೊ ನಾನು ರಿವಿಷನ್ ಮಾಡಿನೇ ನಂಗೆ ಕ್ಲೀನ್ ಆಗಿ ನೆನಪಿರೋದು. ಪ್ರತಿಯೊಂದು ಎಲ್ಲ ಸಬ್ಜೆಕ್ಟ್ನು ಇಲ್ಲಿ ತನಕ ಮಿನಿಮಮ್ ಅಂದ್ರೆ ಒಂದು 4 to 5 times ಆದ್ರೂ ನಾನು ರಿವಿಷನ್ ಮಾಡಿದ್ದೀನಿ, ಹೈಲೈಟ್ಸ್ ಬಿಟ್ಟು ಹಾಗೆ. ಸೊ ನಿಮ್ಮ ಅಂದ್ರೆ ನೀವೇ ಸೆಪರೇಟ್ ಆಗಿ ನೋಟ್ಸ್ ಮಾಡ್ಕೊಂಡಿದ್ರ ಕ್ಲಾಸಸ್ ಇಂದ? ಅಪಾರ್ಟ್ ಫ್ರಮ್ ಕ್ಲಾಸಸ್ ಅಂತ ಬಂತು ಅಂದ್ರೆ ಏನೇನು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರಿ ನೀವು? ಎಸ್ ಮ್ಯಾಮ್. ಅಂದ್ರೆ ಕ್ಲಾಸಸ್ ಇಂದು ಹೋಲ್ ಲೈಕ್ ಎಲ್ಲಾನು ಕೂಡ ನೋಟ್ಸ್ ಕ್ಲಾಸ್ ಮಾಡ್ಕೊಂಡಿರೋದೇ ಇದೆ ನನ್ನ ಹತ್ರ. ಅದನ್ನ ಬಿಟ್ರೆ ನಾನು ಎಕ್ಸಾಮ್ಗೆ ಅಂತ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಅಂತ ಓದುವಾಗ ನನಗೇನು ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ, ನನಗೇನು ಪದೇ ಪದೇ ರಿವಿಷನ್ ಮಾಡ್ಬೇಕಂತ ಅನ್ಸುತ್ತೋ ಅದನ್ನ ನಾನು ಕಂಪ್ಲೀಟ್ ಇನ್ನೊಂದು ಬುಕ್ನಲ್ಲಿ ಸಪ್ರೇಟ್ ಬರ್ಕೊಂತ ಹೋಗ್ತೀನಿ ಲೈಕ್ ಪಾಯಿಂಟ್ಸ್ನ ಮ್ಯಾಮ್. ಸೊ ನನಗೆ ಎಕ್ಸಾಮಿಗೆ ಇನ್ನೊಂದು 15 days ಇದೆ ಅನ್ನುವಾಗ ಅದನ್ನ ಕಂಪ್ಲೀಟ್ ರಿವಿಷನ್ ಮಾಡೋದಕ್ಕೆ 2-3 times ರಿವಿಷನ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಎಸ್ ಮ್ಯಾಮ್. ಓಕೆ, ಸೊ ಇಲ್ಲಿ ವೀಕ್ಷಕರು ಏನ್ ಹೇಳ್ಬೇಕಂತ ಅಂದ್ರೆ, ಸೊ ನಾವು ಪ್ರಿಪೇರ್ ಆಗ್ಬೇಕಾದ್ರೆ KS ಪ್ರಿಲಿಮ್ಸ್ ಲೆವೆಲ್ ವರೆಗೂ ಪ್ರಿಪೇರ್ ಆಗಿ ನೋಟ್ಸ್ಗಳನ್ನ ಮಾಡ್ಕೊಂಡು ಯಾವಾಗ ಆ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಬರುತ್ತೋ ಆ ಟೈಮಿಂಗ್ಸ್ ಅಲ್ಲಿ ಡೆಡಿಕೇಟೆಡ್ ಆಗಿ ನಾವು ಆ ಪೀರಿಯಡ್ ನ ಕೊಟ್ವಿ ಅಂತ ಅಂದ್ರೆ ಆ ಎಕ್ಸಾಮ್ಗಳು ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಅದು VAOನಾದ್ರೂ ಆಯ್ತು ಅಥವಾ ಬೇರೆ ಎಕ್ಸಾಮ್ಸ್ ಆದ್ರೂ ಕೂಡ ಆಯ್ತು. ಅದ್ರ ಜೊತೆಗೆ ಇವಾಗ ನಾವು ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂದ್ರೆ KE ಅವರು ಫಸ್ಟ್ ಟೈಮ್ ನೋಟಿಫಿಕೇಶನ್ ಮಾಡಿದ್ದು VAOನ, ಹೌದಲ್ವಾ? ಸೊ ಫಸ್ಟ್ ಜನರಲ್ ಸ್ಟಡಿ ಸಿಲೆಬಸ್ ಏನ್ ಕೊಟ್ಟಿರೋ ಅದನ್ನ ಸ್ಟೂಡೆಂಟ್ಸ್ ಆಕ್ಚುಲಿ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿತ್ತು. ಅಂಡ್ ಮೋರ್ ಓವರ್ ಸೆಕೆಂಡ್ ಪೇಪರ್ ಹೇಗಿರೋ ಕಮ್ಯುನಿಕೇಶನ್ ಇತ್ತು, ಈಸಿ ಇತ್ತು. ಇವರು ಟೈಮ್ ಹೇಗೆ ಅಲಾಟ್ ಮಾಡ್ಕೊಂಡಿತ್ತು ಅಂತ ಅಂದ್ರೆ GS 1ಗೆ ಅರ್ಧ ದಿನ ಮತ್ತೆ ಪೇಪರ್ 2ಗೆ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ಗೆ ಅರ್ಧ ದಿನ. ಆಕ್ಚುಲಿ ಈಕ್ವಲ್ ವೇಟೇಜ್ ನ ನೀವು ಕೊಟ್ಕೊಂಡು ಎಕ್ಸಾಮ್ ನ ಕ್ಲಿಯರ್ ಮಾಡಿದಿರಾ, ಹೌದಲ್ವಾ? ಸೊ ಟೈಮ್ ಟೇಬಲ್ ಎಲ್ಲ ಕೂಡ ತುಂಬಾ ನೀಟಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವಾಗ ನಾವು ರಿವಿಷನ್ ಟೈಮಿಂಗ್ಸ್ ಅಲ್ಲಿ ನಮ್ ನೋಟ್ಸ್ ಇದ್ರೆ ಮಾತ್ರನೇ ಹೆಲ್ಪ್ ಆಗುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ನಾವು ಟೆಕ್ಸ್ಟ್ ಬುಕ್ ಗಳನ್ನ ಇಟ್ಕೊಂಡು ರಿವಿಷನ್ ಮಾಡ್ತೀವಿ ಅಂತ ಅಂದ್ರೆ ಅದು ಅಸಾಧ್ಯ. ನಮ್ ನೋಟ್ಸ್ ಇತ್ತು ಅಂತ ಅಂದ್ರೆ ಈಸಿಯಾಗಿ ರಿವಿಷನ್ ಮಾಡ್ಬೋದು. ಅಂಡ್ ಅವ್ರು ಹೇಳಿದ್ರು ತುಂಬಾ ಪುವರ್ ಮೆಮೊರಿ ಇದೆ ಅಂತ. ಸೊ ತುಂಬಾ ಚೆನ್ನಾಗಿ ಮೆಮೊರಿ ಇದ್ರು ಅಷ್ಟೇ ಅಥವಾ ಇಲ್ದಲೇ ಇದ್ರು ಅಷ್ಟೇ, ಎಕ್ಸಾಮ್ ಟೈಮಿಂಗ್ಸ್ ಅಲ್ಲಿ ಮ್ಯಾಕ್ಸಿಮಮ್ ರಿವಿಷನ್ ಮಾಡ್ಲೇಬೇಕು.
ಸೊ ಕ್ಲಾಸಸ್ ಜೊತೆ ನೀವು ಟೆಸ್ಟ್ ಸೀರೀಸ್ಗಳನ್ನ ಏನಾದ್ರು ಅಟೆಂಡ್ ಮಾಡಿದ್ರಾ? ಎಸ್ ಮ್ಯಾಮ್, ಎಲ್ಲಾನು ಸಬ್ಜೆಕ್ಟ್ ಆದ್ಮೇಲೆ ಲೈಕ್ ಒಂದ್ ಪೂರ್ತಿ ಸಬ್ಜೆಕ್ಟ್ ಆದ್ಮೇಲೆ ಟೆಸ್ಟ್ ಸೀರೀಸ್ ಕೊಡೋದ್ರು NCG ನಲ್ಲಿ. ಸೊ ಆ ಟೆಸ್ಟ್ ಸೀರೀಸ್ಗಳನ್ನ ನಾನು ಅಟೆಂಡ್ ಮಾಡಿದ್ದೆ. ಅದು ಕೂಡ ಮತ್ತೆ ಕರೆಂಟ್ ಅಫೇರ್ಸ್ ಕೂಡ ಪ್ರತಿ ಮಂತಿಂದು ಟೆಸ್ಟ್ ಸೀರೀಸ್ ಕೊಡೋರು, ಅದನ್ನ ಕೂಡ ಅಟೆಂಡ್ ಮಾಡ್ತಾ ಇದ್ದೆ ಮ್ಯಾಮ್. ಆಕ್ಚುಲಿ ಟೆಸ್ಟ್ ಸೀರೀಸ್ ನಮ್ಮನ್ನ ನಾವೇ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವಾಗ ನಾವು ಪ್ರಿಪ್ರೇಷನ್ ಲೆವೆಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿನೇ ಸ್ಕೋರ್ ಮಾಡ್ತೀವಿ, ಬಟ್ ಅದನ್ನ ನಾವು ಹೇಗೆ ಅಪ್ಗ್ರೇಡ್ ಮಾಡ್ಕೊಂಡು ಜಾಸ್ತಿ ಸ್ಕೋರ್ ಮಾಡೋ ತರ ಹೇಗೆ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮನ್ನ ನಾವು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ಅವಾಗ ಇಂಪಾರ್ಟೆಂಟ್. ಹೌದು, ನಾವ್ ಏನೇ ಓದಿದ್ರು ಕೂಡ ಸೊ ಆ ಎಕ್ಸಾಮ್ ಟೈಮಿಂಗ್ಸ್ ಅಲ್ಲಿ ಟೆಸ್ಟ್ ಸೀರೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ನಾವು ಯಾವ ಸ್ಟೇಜ್ ಅಲ್ಲಿ ಇದೀವಿ ಅನ್ನೋದು ಡಿಫೈನ್ ಮಾಡೋದು ಟೆಸ್ಟ್ ಸೀರೀಸ್ಗಳನ್ನ. ಸೊ ನೀವು GSಗೂ ಕೂಡ ಟೆಸ್ಟ್ ಸೀರೀಸ್ ತಗೊಂಡಿರಿ, ಕಮ್ಯುನಿಕೇಶನ್ ಪೇಪರ್ಗೂ ಟೆಸ್ಟ್ ಸೀರೀಸ್ ತಗೊಂಡ್ರಿ, ಅಂಡ್ ಕರೆಂಟ್ ಅಫೇರ್ಸ್ ಮತ್ತೆ ಜನರಲ್ ಈ ಸಿಲೆಬಸ್ ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ರಿ ನೀವು? ಎಸ್ ಮ್ಯಾಮ್, ಕರೆಂಟ್ ಅಫೇರ್ಸ್ ಹೇಗೆ ಅಂತ ಅಂದ್ರೆ ನೀವು ಡೈಲಿ ಓದ್ಲೇಬೇಕು. ಬಿಕಾಸ್ ನಾನು ಡೈಲಿ ಓದ್ತೀನಿ, ಯಾಕಂದ್ರೆ ಅದು ಡೈಲಿ ಆಗುವಂತ ಡೈನಾಮಿಕ್ಸ್ ಅದು ಯಾವತ್ತೂ ಸ್ಟ್ಯಾಟಿಕ್ ಆಗಿರಲ್ಲ. ಹಾಗಾಗಿ ಪ್ರತಿದಿನ ಇಲ್ಲ ಅಂತಾನೆ ಅಟ್ಲೀಸ್ಟ್ 2-3 ಡೇಸ್ ಇಂದು ಒಂದ್ಸಲನಾದ್ರು ಕವರ್ ಮಾಡೋ ತರ ಇರ್ಲೇಬೇಕು. ಮತ್ತೆ ಕರೆಂಟ್ ಅಫೇರ್ಸ್ ಹೇಗೆ ಅಂದ್ರೆ ಮ್ಯಾಮ್, ಇವಾಗ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ KPSC ನಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಲೈಕ್ ಒಂದ್ ಕ್ವೆಶನ್ 1 ಪೇಜ್ ಪೂರ್ತಿ ಇರುತ್ತೆ. ಸೊ ನಮಗೆ ಜಸ್ಟ್ ಒಂದ್ ಟಾಪಿಕ್ ಸಾಕಾಗಲ್ಲ. ಆ ಟಾಪಿಕ್ ಸುತ್ತಮುತ್ತ ಏನಿದೆ ಸ್ಟಡಿ ಮಾಡೋದು. ಎಸ್ ಮ್ಯಾಮ್, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ನಮಗ್ ಅದು ಸಿಗುತ್ತೆ. ಆಲ್ಮೋಸ್ಟ್ ಯಾವ್ದಾದ್ರು ಟಾಪಿಕ್ ಸಿಕ್ಕರೆ ಅದನ್ನ ಲೈಕ್ ಗೂಗಲ್ ನಮ್ದು ಬೆಸ್ಟ್ ಸೋರ್ಸ್ ಎಲ್ಲದಕ್ಕೂ ಕೂಡ. ಸೊ ನಾವು ಗೂಗಲ್ ಮಾಡಿದ್ರೆ ಅದ್ರದ್ದು ಲೈಕ್ ಯಾವ್ದಾದ್ರು ಒಂದು ಟಾಪಿಕ್ ಅಂತ ಇದ್ರೆ ಅದ್ರದ್ದು ಪಾಲಿಟಿ ಪರ್ಸ್ಪೆಕ್ಟಿವ್ ನೋಡ್ಬೇಕಾಗತ್ತೆ, ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ನೋಡ್ಬೇಕಾಗತ್ತೆ. ಅದೆಲ್ಲದನ್ನು ನಾವು ಸರ್ಚ್ ಮಾಡಿ ಬರ್ಕೊಳ್ಳೋದ್ರಿಂದ ಅದು ನನಗೆ KPSC ಕೇಳುವಂತಹ ಕ್ವೆಶನ್ಸ್ ಅದಕ್ಕೆ ಏನ್ ರಿಕ್ವೈರ್ ಇದೆ, ಸೊ ನಾವು ಈ ತರ ಮಾಡಿದ್ರೆ ಫುಲ್ಫಿಲ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಸೊ ಯಾವುದೇ ಬೋರ್ಡ್ ಎಕ್ಸಾಮ್ ಆದ್ರೂ ಆಯ್ತು, ಇವಾಗ ನಮ್ಗೆ ವಿಜಯನಗರ ಎಂಪೈರ್ ಇಷ್ಟ ಅಂತ ಅಂದ್ಬಿಟ್ಟು ವಿಜಯನಗರ ಎಂಪೈರ್ ಮೇಲೆ ಕ್ವಶನ್ ಬರೋದಿಲ್ಲ. ಸೊ ಅದು ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ನ ನೀವು ಹೇಗೆ ಸಬ್ಜೆಕ್ಟ್ಗೆ ಲಿಂಕ್ ಮಾಡ್ಕೊಂಡು ಓದ್ಕೊಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಎಷ್ಟು ಚೆನ್ನಾಗಿ ನೀವು ಲಿಂಕ್ ಮಾಡ್ಕೊಂಡು ಓದ್ಕೊಳ್ತೀರಾ ಅದು ನಿಮ್ಮ ಮಾರ್ಕ್ಸ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಹೌದಲ್ವಾ? ಸೊ ಭವ್ಯ ಅವರೇ, ಇವಾಗ ಈ ಫೀಲ್ಡ್ಗೆ ಮೇಜರ್ ಆಗಿ ಯಾರಾದ್ರೂ ಹೊಸಬ್ರು ಬರ್ಬೇಕು ಅಂತ ಅನ್ಕೊಂಡಿತ್ತು ಅಂದ್ರೆ ಅವ್ರಿಗೆ ನಿಮ್ಮ ಸಜೆಷನ್ ಏನು? ಮ್ಯಾಮ್, ಅಂದ್ರೆ ಲೈಕ್ ಬರ್ಬೇಕು ಅಂತ ಅಂದ್ರೆ ಏನು ಇಲ್ಲ ಮ್ಯಾಮ್, ಸ್ಟಾರ್ಟಿಂಗ್ ಇಂದ ನಾವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಯಾವುದೇ ಆದ್ರೂ ಕೂಡ ಲೈಕ್ ನಾವು ಫೌಂಡೇಶನ್ ಹೇಗೆ ಹಾಕ್ತಿವಿ ಆ ತರ ಬಿಲ್ಡಿಂಗ್ ಆಗುತ್ತೆ ಅನ್ನೋ ತರ ನಾವು ಬೇಸಿಕ್ ಇಂದ ಕ್ಲೀನ್ ಆಗಿ ನಮಗೆ ಫೌಂಡೇಶನ್ ಕ್ಲೀನ್ ಆಗಿರ್ಬೇಕು. ಲೈಕ್ NCERTs ನಾನು ಸ್ಟಾರ್ಟ್ ಮಾಡಿದ್ದು NCERTs ಇಂದ. ಸೊ NCERTs ಆಗಿರ್ಬೋದು, ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಕ್ಲೀನ್ ಆಗಿ ಓದ್ಕೊಂಡು ಅದ್ರ ನೆಕ್ಸ್ಟ್ ನೀವು ಕ್ಲಾಸಸ್ ಕೇಳೋದಾಗಿರ್ಬೋದು, ಸ್ಟ್ಯಾಂಡರ್ಡ್ ಬುಕ್ಸ್ ಓದೋದಾಗಿರ್ಬೋದು, ಹಂಗ್ ಮಾಡ್ಬೋದು. ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಇದೆ, ಎಷ್ಟೊಂದೆಲ್ಲ ವಿಡಿಯೋಸ್ ಇದೆ. ಪ್ರತಿಯೊಂದು ಟಾಪಿಕ್ಗೂ ಕೂಡ ಯೂಟ್ಯೂಬ್ ವಿಡಿಯೋಸ್ ಸಿಗುತ್ತೆ. ಸೆಲ್ಫ್ ಸ್ಟಡಿ ಮಾಡ್ತೀವಿ ಅನ್ನೋರಿಗೆ ಯೂಟ್ಯೂಬ್ ಮತ್ತೆ ಗೂಗಲ್ ಯೂನಿವರ್ಸಿಟಿ ತರಾನೇ ಇದೆ. ಅದನ್ನ ಬಿಟ್ಟು ನಾವು ಏನಾದ್ರು ಕಾಂಪಿಟೇಟಿವ್ ಲೈಕ್ ಇನ್ಸ್ಟಿಟ್ಯೂಟ್ಗಳಿಗೆ ಜಾಯ್ನ್ ಆಗ್ತೀವಿ ಅಂತ ಇದ್ರೆ ಅಲ್ಲಿ ನಿಮಗೆ ಎಲ್ಲಾನು ಒಂದೇ ಕಡೆ ಸಿಕ್ಬಿಡುತ್ತೆ. ಮೆಂಟರ್ಶಿಪ್ ಸಿಗುತ್ತೆ, ಕ್ಲಾಸಸ್ ಸಿಗುತ್ತೆ, ಕ್ಲಾಸ್ ನೋಟ್ಸ್ ಸಿಗುತ್ತೆ, ಹಾಗೂ ಕೂಡ ಮಾಡ್ಬೋದು. ಎಲ್ಲಾನು ಕೂಡ ಈಗ ಪಾಸಿಬಲ್ ಇದೆ ಮ್ಯಾಮ್ ಈ ಒಂದು ಜನರೇಷನ್ ಅಲ್ಲಿ. ಓಕೆ ಭವ್ಯ, ಸೊ ಹಾಗಾದ್ರೆ ಇವಾಗ ನೀವು ಕ್ಲಾಸಸ್ ಜೊತೆ ಸ್ಟ್ಯಾಂಡರ್ಡ್ ಬುಕ್ಸ್ ಅಂತಾನು ಹೇಳಿದ್ರಿ ಅಲ್ವಾ? ಸೊ ಅಥೆಂಟಿಕ್ ಟೆಕ್ಸ್ಟ್ ಬುಕ್ಗಳು ಯಾವ್ದು? ಇವಾಗ ಯಾರು ಕೆಲವೊಬ್ರು ಸೆಲ್ಫ್ ಸ್ಟಡಿ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಎಸ್ ಮ್ಯಾಮ್, ನಾನು ಆಕ್ಚುಲಿ ಟೆಕ್ಸ್ಟ್ ಬುಕ್ಸ್ ನಾನು ಕ್ಲಾಸ್ ನೋಟ್ಸೇ ಜಾಸ್ತಿ ರೆಫರ್ ಮಾಡಿದ್ದು ಮ್ಯಾಮ್. ಕ್ಲಾಸಲ್ಲಿ ಕೇಳ್ಬಿಟ್ಟು ನಾನೇನ್ ಬರ್ಕೊಂಡೆ ಅಲ್ವಾ, ಸೊ ನನಗೆ ಅದು ಮೆಂಟಲಿ ಚೆನ್ನಾಗಿ ನೆನಪು ಇರುತ್ತೆ. ಸೊ ನಂದೇ ಓನ್ ಹ್ಯಾಂಡ್ ರೈಟಿಂಗ್ ಆಗಿರೋದ್ರಿಂದ ಅದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ನಾನು ಟೆಕ್ಸ್ಟ್ ಬುಕ್ಸ್ ಏನೇನು ರೆಫರ್ ಮಾಡಿದೆ ಅಂತ ಅಂದ್ರೆ ಪಾಲಿಟಿಗೆ ಲಕ್ಷ್ಮೀಕಾಂತ್ ರೆಫರ್ ಮಾಡಿದ್ದೆ. ಸೊ ಇಲ್ಲಿ ಕ್ಲಾಸಸ್ ಅಲ್ಲಿ ಏನೇನ್ ಕ್ಲಾಸ್ ಮಾಡ್ತಾರೋ ಅದನ್ನೇ ನಾನು ಅಲ್ಲಿ ಹೋಗ್ಬಿಟ್ಟು ರೆಫರ್ ಮಾಡ್ತಾ ಇದ್ದೆ, ಕ್ಲೀನ್ ಆಗಿ ನೋಡ್ಕೊಳ್ತಾ ಇದ್ದೆ. ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಯೂಸ್ ಮಾಡಿದೀನಿ, ಅದನ್ನು ಓದ್ಕೊಂಡಿದ್ದೀನಿ ಮ್ಯಾಮ್. ಮತ್ತೆ ಕಂಪ್ಯೂಟರ್ ಲೈಕ್ ಕಮ್ಯುನಿಕೇಶನ್ ಬಂದ್ರೆ ಕಂಪ್ಯೂಟರ್ಗೆ ಅರಿಹಂತ್ ಟೆಕ್ಸ್ಟ್ ಬುಕ್ ಯೂಸ್ ಮಾಡಿದೀನಿ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇಷ್ಟ ಮ್ಯಾಮ್. ಓಕೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಏನಾದ್ರು ರೆಫರ್ ಮಾಡಿದ್ರೆ ನೀವು? ಯಾಕಂದ್ರೆ ಈ ಗವರ್ಮೆಂಟ್ ಜಾಬ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಾಪರ್ ಗೈಡ್ ಅಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಎಸ್ ಮ್ಯಾಮ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕೇ ಬೇಕು. ಯಾಕಂದ್ರೆ ಈಗ KPSC ಕ್ವೆಶನ್ಸ್ ತೆಗಿತಾ ಇರೋ ರೀತಿ ನೋಡಿದ್ರೆ ನಮಗೆ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡೋದು ತುಂಬಾನೇ ಮುಖ್ಯ ಮ್ಯಾಮ್. ಯಾವ್ದಾದ್ರು ಆಗಿರ್ಲಿ, ನಿಮ್ಗೀಗ ನೀವು KSಗೆ ಓದ್ತಾ ಇದೀರಿ ಅಂತ ಅಂದ್ರೆ ಗ್ರೂಪ್ Cದು ನೀವು ಕ್ವೆಶನ್ ಪೇಪರ್ ನೋಡೋದು ತಪ್ಪೇನಲ್ಲ, ಬೇಸಿಕ್ ಕವರ್ ಆಗುತ್ತೆ. ಬಿಕಾಸ್ ನಿಮ್ಗೆ ಸಿಲಿ ಕ್ವೆಶನ್ಸ್ ಎಷ್ಟೋ ಸಲ ಕೇಳ್ಬಿಡ್ತಾರೆ. ಅದನ್ನು ಯಾವ ತರ ನೋಡ್ಕೋಬೇಕು ಅನ್ನೋದಕ್ಕೆ ಪ್ರತಿಯೊಂದು ಕ್ವೆಶನ್ ಪೇಪರ್ ನ ನೀವು ಸಾಲ್ವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೊಂದು ಐಡಿಯಾ ಬರುತ್ತೆ. ಬಿಕಾಸ್ ನಾವ್ ಯಾವ್ದಾದ್ರು ಒಂದು ಟಾಪಿಕ್ ಓದುವಾಗ ಅದ್ರ ಮೇಲೆ ಯಾವ ತರ ಕ್ವೆಶನ್ ತೆಗಿಬಹುದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಎಸ್ ಮ್ಯಾಮ್, ಅವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡ್ಕೊಳ್ಳೋದು ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದ್ರೆ ಈ ಜರ್ನಿಗೆ ಯಾವಾಗ ಶುರು ಮಾಡ್ಬೋದು ಹೊಸಬ್ರು ಅಂತಂದ್ರೆ
ಅಂದ್ರೆ ನಾನು ಗೌರ್ಮೆಂಟ್ ಜಾಬ್ನ ತಗೊಳ್ಬೇಕು ಅನ್ನೋರು ಯಾವಾಗ ಅಂತಂದ್ರೆ ಗ್ರಾಜುಯೇಷನ್ ಮುಗ್ದಾದ್ಮೇಲೆ ಅಥವಾ ಮುಂಚೆನೆ ಶುರು ಮಾಡ್ಬೋದಾ, ಹೇಗೆ? ಅಂದ್ರೆ ಮ್ಯಾಮ್ ಇನ್ನು ಶುರು ಮಾಡ್ದೇನೆ ಈ ವಿಡಿಯೋ ನೋಡ್ತಾ ಇದ್ರೆ ಶುರು ಮಾಡ್ಬಿಡಿ ಬೇಗನೆ, ಯಾಕಂದ್ರೆ ನಾವ್ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಒಳ್ಳೇದು. ಅಂಡ್ ಟೈಮ್ ನಾವು ಬಿಕಾಸ್ ಈ ಗೌರ್ಮೆಂಟ್ ಜಾಬ್ ಅಲ್ಲಿ ಯೂಶಲಿ ಹೇಗಾಗುತ್ತೆ ಈ ಫೀಲ್ಡಿಗೆ ಬಂದವರು ಅಂತಂದ್ರೆ 5 ವರ್ಷಕ್ಕೆ ಜಾಬ್ ತಗೊಂಡವರು ಇದ್ದಾರೆ, 10 ವರ್ಷಕ್ಕೆ ಜಾಬ್ ತಗೊಂಡವರು ಇದ್ದಾರೆ, ಸ್ಟಾರ್ಟಿಂಗ್ ಅಲ್ಲೇ ಜಾಬ್ ತಗೊಂಡವರು ಇದ್ದಾರೆ. ಸೊ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೇದು. ಸೊ ನೀವು ಗ್ರಾಜುಯೇಷನ್ ಇನ್ನೂ ಕಂಪ್ಲೀಟ್ ಮಾಡ್ತಾ ಇದ್ರಿ ಅಂತ ಅಂದ್ರೆ ಅವಾಗಿಂದನೇ ಸ್ಟಾರ್ಟ್ ಮಾಡಿ. ನಿಮ್ದು ಅಕಾಡೆಮಿಕ್ ನಡೀತಾ ಇರುತ್ತೆ ಒಂದ್ ಕಡೆನಲ್ಲಿ, ಅಕಾಡೆಮಿಕ್ ಲೈಕ್ ಯಾವ ಪೀಕ್ ಅವರ್ಸ್ ಇಲ್ಲದೆ ಇರುವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೋದು. ಎಸ್ ಮ್ಯಾಮ್, ಅದೇನು ಪ್ರಾಬ್ಲಮ್ ಆಗಲ್ಲ, ಅಷ್ಟಾಗಿ ನಡೆಯುತ್ತೆ. ನಿಮ್ಗೊಂದು ಅವಾಗಲೇ ಒಂದು ಬ್ಲೂ ಪ್ರಿಂಟ್ ಸಿಕ್ತು ಅಂತ ಅಂದ್ರೆ ಈಸಿ ಆಗುತ್ತೆ. ಸೊ ನೀವು ಗ್ರಾಜುಯೇಷನ್ ಮುಗಿಯೋ ಅಷ್ಟೊತ್ತಿಗೆ ಬೇಸಿಕ್ಸ್ ಕವರ್ ಮಾಡ್ಕೊಂಡ್ರೆ ಅದಾಗಿದೆ ಅಂದ್ಮೇಲೆ ನಿಮ್ ಸೆಲ್ಫ್ ಸ್ಟಡೀಸ್ ಆದ್ರೂ ಆಯ್ತು ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ತೀನಿ ಅಂತ ಅಂದ್ರೂ ಕೂಡ ಆಗುತ್ತೆ. ಸೊ ಭವ್ಯ ಅವರು ಆಲ್ರೆಡಿ ನಮ್ಮ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಬೇಸಿಕ್ಸ್ ಕವರ್ ಮಾಡ್ಕೊಂಡು ಬಂದಿದ್ರು ಅಂಡ್ ಇಲ್ಲಿ ಬಂದಾದ್ಮೇಲೆ ಒಂದು 4 to 5 months ಗ್ಯಾಪ್ ಸಿಕ್ಕಿದೆ ಅಷ್ಟೇ ಅವರಿಗೆ. ಸೊ ಅದ್ರಲ್ಲೇನೆ ಇದೊಂದು ಫಸ್ಟ್ ನೋಟಿಫಿಕೇಶನ್ ಸಿಕ್ಕಿದೆ VAO. ಆಕ್ಚುಲಿ VAO ಸಿಲೆಬಸ್ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಕಷ್ಟ ಆಗ್ತಿತ್ತು, ಅಂಥದ್ರಲ್ಲಿ ಅವರು ಎಕ್ಸಾಮ್ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೊ ಈ ಜರ್ನಿಲಿ ನಮ್ಮ NCG ಹೇಗೆ ಹೆಲ್ಪ್ ಆಯ್ತು ಭವ್ಯ ಅವರೇ ನಿಮಗೆ? ಎಸ್ ಮ್ಯಾಮ್, ಆಕ್ಚುಲಿ ನಂದು ಸೆಲ್ಫ್ ಸ್ಟಡೀಸ್ ನಡೀತಾ ಇತ್ತು ಒಂದ್ ಕಡೆಯಿಂದ. ಮತ್ತೆ ಲೈಕ್ ಇಲ್ಲಿ ಬಂದು ಜಾಯಿನ್ ಆದಾಗ ನನಗೆ ಪ್ರತಿಯೊಂದಕ್ಕೂ ಕೂಡ ಬಿಕಾಸ್ ನಮ್ಗೆ ಸೆಲ್ಫ್ ಸ್ಟಡಿ ಮಾಡುವಾಗ ಯಾವ್ದೋ ಒಂದು ಟಾಪಿಕ್ ಹೈಲೈಟ್ ಅನ್ಸಿರುತ್ತೆ, ಅದನ್ನ ಮಾತ್ರ ನಾವು ಕವರ್ ಮಾಡ್ಕೊಂಡು ಹೋಗಿರ್ತೀವಿ, ಇನ್ನೊಂದು ಯಾವ್ದೋ ಬಿಟ್ಟಿರ್ತೀವಿ. ಬಟ್ ಇಲ್ಲಿ ಹಾಗಾಗಲ್ಲ. ಲೈಕ್ ಕೋಚಿಂಗ್ ನೀವೆಲ್ಲ ತಗೊಂಡ್ರು ಕೂಡ ಸೇಮ್, ಅವರು ನಿಮ್ಗೆ ಎಲ್ಲದನ್ನು ಹೈಲೈಟ್ ಮಾಡಿ ಹೇಳ್ತಾರೆ ಅಲ್ವಾ. ಸೊ ನಮಗೆ ಅದೊಂದು ಐಡಿಯಾ ಬರುತ್ತೆ. ಆ ಥರ ನನಗೆ ಹೆಲ್ಪ್ ಆಗಿದೆ ಮ್ಯಾಮ್. ಲೈಕ್ ಪ್ರತಿಯೊಂದು ಕೂಡ ಲೈಕ್ ಪಾಲಿಟಿಕ್ ಆಗಿರ್ಬೋದು, ಪಾಲಿಟಿಕ್ ಮತ್ತೆ ಲೈಕ್ ಎಕನಾಮಿಕ್ಸ್ ಪ್ರಾಣೇಶ್ ಸರ್ ಮಾಡಿರೋದು ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ ಅವ್ರ ನೋಟ್ಸ್ ನಾನು ಮೇ ಬಿ ನಾನು ಎಲ್ಲಿ ತನಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತೀನಿ ಅಲ್ಲಿ ತನಕನೂ ಅವ್ರ ನೋಟ್ಸ್ ನಾನು ಓದ್ತಾನೆ ಇರ್ತೀನಿ. ಜಿಯೋಗ್ರಫಿಗೂ ಕೂಡ ಸರ್ ನೋಟ್ಸು, ನಾಗಪ್ಪ ಸರ್ ನೋಟ್ಸ್ ಆಕ್ಚುಲಿ ತುಂಬಾನೇ ಹೆಲ್ಪ್ ಆಗಿದೆ. ಎಕಾಲಜಿಗೆ ಸರಿತಾ ಮ್ಯಾಮ್ ಮಾಡೋದಾಗಿರ್ಬೋದು ಅಂಡ್ ಹರಿಪ್ರಸಾದ್ ಸರ್ ಕ್ಲಾಸಸ್ ಮಾಡಿರೋದಾಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ ಎಲ್ಲನೂ ಕೂಡ ಮ್ಯಾಮ್ ಕ್ಲಾಸ್ ನೋಟ್ಸ್ ನಾನು ಜಾಸ್ತಿ ರೆಫರ್ ಮಾಡಿರೋದ್ರಿಂದ NCG ಆ ರೀತಿನಲ್ಲಿ ಹೆಲ್ಪ್ ಆಗಿದೆ. ಅಂಡ್ ಲೈಕ್ ಟೆಸ್ಟ್ ಸೀರೀಸ್ ತಗೊಂಡಿರೋದು ಕೂಡ, ಟೆಸ್ಟ್ ಸೀರೀಸು ಕೂಡ ನಮ್ಮನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ನನಗೆ ಅದರಲ್ಲೂ ತುಂಬಾನೇ ಹೆಲ್ಪ್ ಆಗಿದೆ ಮ್ಯಾಮ್. ಆ್ಯಕ್ಚುಲಿ ನಾನು ಸ್ಟಡಿ ಸೆಂಟರ್ನ ನಾನು ಇಲ್ಲಿ ಏನು ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ಟಡಿ ಸೆಂಟರ್ನ. ಬಿಕಾಸ್ ಇವಾಗ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಅಮೌಂಟ್ ಕೊಟ್ಟು, ಬಿಕಾಸ್ ಸ್ಟಡಿ ಸೆಂಟರ್ಗೆ ಸಪ್ರೇಟ್ ಅಮೌಂಟ್ ಕೊಟ್ಟು ಹೋಗೋರು ಇದ್ದಾರೆ. ಅದ್ರ ಬದಲು ಇಲ್ಲಿ ನನಗೆ ಅದು ತುಂಬಾನೇ ಹೆಲ್ಪ್ ಆಗಿದ್ದು. ಲೈಕ್ ಸ್ಟಡಿ ಸೆಂಟರ್ನ ನಾನು ಎಷ್ಟೊತ್ತಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳೋ ಥರ ಇತ್ತು. ಸೊ ನಾನು ತುಂಬಾನೇ ಎಫಿಷಿಯೆಂಟ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಮ್ಯಾಮ್ ಸ್ಟಡಿ ಸೆಂಟರ್ನ ಮಾತ್ರ. ಓಕೆ, ಸೊ ಇಲ್ಲಿ ಅಂದ್ರೆ ಭವ್ಯ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸೆಲ್ಫ್ ಸ್ಟಡೀಸ್ ಇಂದ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ ಅನ್ನೋದಲ್ಲ, ಬಟ್ ಸೆಲ್ಫ್ ಸ್ಟಡೀಸ್ ಇದ್ರ ಜೊತೆಗೆ ಒಳ್ಳೆ ಮೆಂಟರ್ಶಿಪ್ ಇತ್ತು ಅಂತಂದ್ರೆ, ಮತ್ತೆ ಟೆಸ್ಟ್ ಸೀರೀಸ್ ಇತ್ತು ಅಂತಂದ್ರೆ, ಗೈಡೆನ್ಸ್ ಇತ್ತು ಅಂದ್ರೆ, ಅದ್ರ ಜೊತೆಗೆ ಅಥೆಂಟಿಕ್ ಟೆಕ್ಸ್ಟ್ ಬುಕ್ಗಳಿತ್ತು ಅಂತಂದ್ರೆ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಿದ್ರೆ. ಅದ್ರ ಜೊತೆಗೆ ನಮ್ಮ NCG ಇರ್ಬೋದು, ನಿಮಗೆ ಒಳ್ಳೆ ಫ್ಯಾಕಲ್ಟೀಸ್ಗಳು ಮತ್ತೆ ಸ್ಟಡಿ ಸೆಂಟರ್ ಆಕ್ಚುಲಿ ತುಂಬಾ ಫ್ಲೆಕ್ಸಿಬಲ್ ಇದೆ ಅವರ್ಸ್. ಸೊ 7 o'clock ಮಾರ್ನಿಂಗ್ 7 o'clock ಬಂದು ಇವರು ಪ್ರಿಪೇರ್ ಆಗ್ತಿದ್ರು. ಅಂಡ್ ಟೆಸ್ಟ್ ಸೀರೀಸ್ಗಳಲ್ಲಿ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ನಿಮ್ದು ಕಡಿಮೆ ಬರ್ತಿದ್ರು, ಹೋಗ್ತಾ ಹೋಗ್ತಾ ತುಂಬಾ ಇಂಪ್ರೂವ್ಮೆಂಟ್ ಆಗಿತ್ತು ಆಕ್ಚುಲಿ. ಸೊ KS ಪ್ರಿಲಿಮ್ಸ್ಗೆ ಜಾಯಿನ್ ಆಗಿ ಇವರು KS ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡು ಇವಾಗ ಮೇನ್ಸ್ಗೆ ಎಲಿಜಿಬಲ್ ಇದ್ದಾರೆ. ಅದ್ರ ಜೊತೆಗೆ VO ಎಕ್ಸಾಮ್ ಕೂಡ ನಿಮ್ದು ಕ್ಲಿಯರ್ ಆಗಿದೆ. ಸೊ ಇವಾಗ ಹೇಗಿದೆ ಎನ್ವೈರನ್ಮೆಂಟ್ ಭವ್ಯ ಅವರೇ? ಮನೇಲಿ ಆಗಿರ್ಬೋದು, ಸುತ್ತಮುತ್ತ ಆಗಿರ್ಬೋದು, ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕಿಂತ ಮುಂಚೆ ಮತ್ತೆ ಮಾಡಿದಾದ್ಮೇಲೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಈ ಫೀಲ್ಡಿಗೆ ಬಂದಾದ್ಮೇಲೆ ಅದು 5 ವರ್ಷನಾದ್ರೂ ಆಗಿರ್ಬೋದು, 10 ವರ್ಷ, ತುಂಬಾ ಜನ ಇನ್ನೂ ಓದ್ತಿರೋರು ಕೂಡ ಇದ್ದಾರೆ. ಸೊ ಇವಾಗ ನೀವು ತುಂಬಾ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಬಂದು ಎಕ್ಸಾಮ್ ನ ಕ್ಲಿಯರ್ ಮಾಡಿದೀರಾ. ಸೊ ಹೇಗೆ ಅನಿಸ್ತಿದೆ ನಿಮಗೆ? ಎನ್ವೈರನ್ಮೆಂಟ್ ಎಲ್ಲ ಹೇಗೆ ಸಪೋರ್ಟಿವ್ ಆಗಿದೆ ನಿಮಗೆ? ಎಸ್ ಮ್ಯಾಮ್, ಅಂದ್ರೆ ಲೈಕ್ ಇವಾಗ ನಮ್ಮ ಮೇಲೆ ಹೋಪ್ ಇಟ್ಕೊಳ್ಳೋದು ನಮ್ಮ ಫ್ಯಾಮಿಲಿಗೆ ಗೊತ್ತಿರುತ್ತೆ, ನಮ್ಮ ಪೊಟೆನ್ಷಿಯಲ್ ಏನು ಅಂತ ಹೇಳಿ ನಮ್ಮ ಫ್ಯಾಮಿಲಿಗೆ ಗೊತ್ತಿರುತ್ತೆ. ಸೊ ಅವ್ರೊಂದು ಹೋಪ್ ಇಟ್ಕೊಂಡಿರ್ತಾರೆ, ಹೌದು. ಬಟ್ ನಮ್ಮ ಫ್ಯಾಮಿಲಿ ಅಪಾರ್ಟ್ ಲೈಕ್ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಊರಲ್ಲಿ ಆಗಿರ್ಬೋದು, ಅವ್ರಿಗೆ ಲೈಕ್ ನಾವು ಏನು ಮಾಡ್ತಿದ್ದೀವಿ ಅಂತ ಕೂಡ ಗೊತ್ತಿರಲ್ಲ. ಬಟ್ ರಿಸಲ್ಟ್ ಬಂದಮೇಲೆ ಅದೇ ಮ್ಯಾಮ್ ಎಲ್ಲರಿಗೂ ಖುಷಿ ಇದೆ. ಅಂದರೆ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊತಾ ಇದ್ದಾರೆ, ನಮ್ಮ ಫ್ಯಾಮಿಲಿಗೂ ಕೂಡ ತುಂಬ ಖುಷಿ ಇದೆ. ಸೊ ಭವ್ಯ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು, ಅಂದ್ರೆ ಅಪ್ಪನ ಒಂದು ರೆಪ್ರೆಸೆಂಟ್ ಮಾಡ್ಬೇಕು ನಾನು. ಸೊ ಇದೊಂದು ಆ ಗರಿ ಒಂದು ಸಿಕ್ಕಿದೆ ಅಂತ ಅನ್ಸ್ತಿದ್ಯಾ ನಿಮಗೆ? ಶೋರ್ ಮ್ಯಾಮ್, ಅಂದ್ರೆ ಇನ್ನೂ ಕೂಡ ಮಾಡೋದು ತುಂಬಾನೇ ಇದೆ. ಸ್ಟಾರ್ಟಿಂಗ್ ಸ್ಟೇಜ್ ಆಕ್ಚುಲಿ VO ಇದೊಂದು ಫಸ್ಟ್ ಪೇಸ್ ಅಷ್ಟೇನೆ ನಿಮ್ಗೆ. ಸೊ ಇನ್ನು ಅಚೀವ್ ಮಾಡೋದು ತುಂಬಾ ಇದೆ. ಅಂಡ್ ಇವಾಗ ಏನಿದೆ ನಿಮ್ ಪ್ರಿಪರೇಷನ್ ಎಲ್ಲ?
ಮ್ಯಾಮ್ ನಾನು ಇವಾಗ KS ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಸೊ ಮೇನ್ಸಿಗೆ ಕೂಡ ಅಟೆಂಪ್ಟ್ ಕೊಡ್ಬೇಕಂತ ಇದ್ದೀನಿ. ಅಂಡ್ ನಂದು ನೆಕ್ಸ್ಟ್ ಲೈಕ್ AO ಮತ್ತೆ AO ಎಕ್ಸಾಮ್ನ ಕಾಲ್ಫರ್ ಮಾಡಿದ್ದಾರೆ. ಸೊ ಅದಕ್ಕೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ ಮ್ಯಾಮ್. ಓಕೆ, ಸೊ VO ಇಂದ ಶುರುವಾಗಿ ನಿಮ್ಮ ಏನಿದೆ ಜರ್ನಿ ತುಂಬಾ ಚೆನ್ನಾಗಿ ಹೋಗ್ಲಿ ಅಂತ ಅಂದ್ಬಿಟ್ಟು ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು. ಈ ಯಶಸ್ಸಿನ ಹಾದಿಗೆ ಯಾರಾದ್ರೂ ಇವಾಗ ಕಾರಣ ಆಗೇ ಆಗಿರ್ತಾರೆ. ಸೊ ಇದ್ರ ಮೂಲಕ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅಂದ್ರೆ ಯಾರಿಗೆ ಹೇಳಕ್ ಇಷ್ಟಪಡ್ತಾರೆ? ಮ್ಯಾಮ್ ಆ್ಯಕ್ಚುಲಿ ಫಸ್ಟ್ ಥ್ಯಾಂಕ್ ಯು ಯಾವಾಗಲೂ ನಮ್ಮ ಫ್ಯಾಮಿಲಿಗೆ ಇರುತ್ತೆ. ನಮ್ಮ ಅಪ್ಪ ಮತ್ತು ಅಮ್ಮ ಅವರು ನಮ್ಮನ್ನು ಲೈಕ್ ಬಿಲೀವ್ ಮಾಡಿ ಅಷ್ಟು ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ಅದಕ್ಕೋಸ್ಕರ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ನನ್ನ ಸಿಸ್ಟರ್ಸ್, ಆ್ಯಕ್ಚುಲಿ ನಾವು 4 ಜನ ಹೆಣ್ಮಕ್ಳು. ಸೊ ನನ್ನ ಅಕ್ಕಂದ್ರು ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ನಂದು ಲೈಕ್ ಡಿಗ್ರಿ ಮುಗಿದ ತಕ್ಷಣ ಜಾಬಿಗೆ ಹೋಗ್ಬೋದಿತ್ತು, ಬಟ್ ಅವರು ನನಗಿಂತ ಜಾಸ್ತಿ ನನ್ನ ಮೇಲೆ ಬಿಲೀವ್ ಇಟ್ಟಿದ್ದು ನನ್ನ ಸಿಸ್ಟರ್ಸ್. ಸೊ ನಾನು ಅವರಿಗೆ ಆ್ಯಕ್ಚುಲಿ ಜಾಸ್ತಿನೇ ಥ್ಯಾಂಕ್ ಯು ಹೇಳಬೇಕು ನಾನು. ಆ್ಯಂಡ್ ನನ್ನ ಫೈನಾನ್ಷಿಯಲಿ ಕೂಡ ನೋಡ್ಕೊಂಡಿದ್ದು ಅವರೇನೆ. ಹಾಗಾಗಿ ಆ್ಯಂಡ್ ಇಲ್ಲಿ NCGಗೂ ಕೂಡ ನಾನು ಥ್ಯಾಂಕ್ ಯು ಹೇಳಲೇಬೇಕು. ಆ್ಯಂಡ್ ನನಗೆ ಫಸ್ಟಿಂದ ಲೈಕ್ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಇಲ್ಲಿ ತನಕ ಯಾರ್ಯಾರು ನನಗೆ ಟೀಚ್ ಮಾಡಿದ್ದಾರೆ. ಬಿಕಾಸ್ ಅದು ಡೈರೆಕ್ಟಾಗಿ ಎಲ್ಲೂ ನನಗೆ ಹೆಲ್ಪ್ ಆಗಲಿಲ್ಲ ಅಂದರೂ ಕೂಡ ಇನ್ನೊಂದೆಲ್ಲೋ ರೀತಿಯಲ್ಲಿ ಯಾವುದೋ ಒಂದು ಕ್ವೆಶನಿಗೆ ಹೇಗೋ ಒಂದು ಹೆಲ್ಪ್ ಆಗಿರುತ್ತೆ. ಬಿಕಾಸ್ ಸೈನ್ಸು ಪಾಲಿಟಿ ಅಂತ ನಾವು ಅವಾಗ ಓದಿರೋದು ಕೂಡ. ಹಾಗಾಗಿ ನಾನು ಎಲ್ಲ ಟೀಚರ್ಸ್ಗೆ ಇಲ್ಲಿ ತನಕ ಯಾರ್ಯಾರು ನನಗೆ ಟೀಚ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ನಮ್ಮ NCG ಪರವಾಗಿ ಕೂಡ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಭವ್ಯ ಅವರ ಈ ಯಶಸ್ಸಿನ ಹಾದಿಲಿ ಅವ್ರ ಮನೆ ತುಂಬಾನೇ ಪಾತ್ರ ವಹಿಸುತ್ತೆ, ಹೌದಲ್ವಾ? ಸೊ ನೋಡಿ, ಸುತ್ತಲಿನ ಪರಿಸರ ತುಂಬಾ ಸಕಾರಾತ್ಮಕವಾಗಿರೋದ್ರಿಂದ ಅವರು ಈ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಹಾಗೇನೆ ನಮ್ಮ ಕುಟುಂಬದ ಹೆಣ್ಮಕ್ಳುಗಳಿಗೆ ಇದೇ ರೀತಿ ನಾವು ಸಪೋರ್ಟ್ ಮಾಡಿದ್ವಿ ಆದ್ರೆ ಅವ್ರು ಎಂತ ಸಾಧನೆ ಮಾಡ್ಲಿಕ್ಕೂ ಕೂಡ ರೆಡಿ ಇರ್ತಾರೆ, ಹೌದಲ್ವಾ ಭವ್ಯ ಅವರೇ? ಇದು ಕೂಡ ಸತ್ಯ. ಸೊ ನಿಮ್ಮ ಈ ನೆಕ್ಸ್ಟ್ ಹಾದಿ ಏನಿದೆ ಅದು ತುಂಬಾ ಚೆನ್ನಾಗಿ ಇರ್ಲಿ. ನೀವೆಲ್ಲ ಇವಾಗ ಏನೇನು ಅಂದ್ಕೊಂಡಿರೋ, ಇವಾಗ ನೆಕ್ಸ್ಟ್ ಎಕ್ಸಾಮ್ಸ್ ಇದೆ, ಕಾಂಪೀಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಅದೆಲ್ಲದಕ್ಕೂ ಕೂಡ ನಿಮ್ಗೆ ಆಲ್ ದ ಬೆಸ್ಟ್. ಅಂಡ್ ನಿಮ್ಮ ಮುಂದಿನ ಜರ್ನಿ ಹೀಗೇನೆ ತುಂಬಾ ಚೆನ್ನಾಗಿ ಹೋಗ್ಲಿ ಅಂತ ಅಂದ್ಬಿಟ್ಟು ನಮ್ಮ NCG ಸಂಸ್ಥೆ ವತಿಯಿಂದ ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ನಮ್ಮ NCG ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡೋದ್ರಲ್ಲ ಸ್ನೇಹಿತರೆ, ನಮ್ಮ ಭವ್ಯ ಅವರು ಹೇಗೆ ಅವರ ಜರ್ನಿನ ಶುರು ಮಾಡಿದ್ರು ಮತ್ತು ಇವಾಗ ಯಾವ ಸ್ಟೇಜಲ್ಲಿ ಇದ್ದಾರೆ ಆ್ಯಂಡ್ ಮುಂದೆ ಅವ್ರು ಏನು ಅಚೀವ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಂಡ್ವಿ. ವಿ ಹೋಪ್ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಸೆಲ್ಫ್ ಸ್ಟಡೀಸ್ ಮಾಡಿರೋರು ಆದರೂ ಆಗಿರ್ಬೋದು, ಅಥವಾ ಈ ಗೌರ್ಮೆಂಟ್ ಫೀಲ್ಡಿಗೆ ಹೊಸಬ್ರು ಬರಬೇಕು ಅಂತ ಅಂದ್ಕೊಂಡಿರೋದಾದ್ರೂ ಆಗಿರ್ಬೋದು. ಸೊ ಇವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಿಷ್ಟು ಭವ್ಯ ಅವರ ಜರ್ನಿ ಆಗಿತ್ತು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬರ ಯಶಸ್ವಿ ಕ್ಯಾಂಡಿಡೇಟ್ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.